ಬಿಗಿಬೇಡ. ನಾನು ಅವ್ರ ಎದುರಿಗೆಲ್ಲ ಸಂತೋಷವಾಗಿದ್ದೀನಿ. ಹಿಂಗೆ ಎತ್ತಳೆ ಅಂತ ಅರ್ಥ ಆಯ್ತಾವ. ಕಿತ್ತಾಕ್ಬಿಡ್ತೀನಿ ಕೆನ್ನೆನ. ಅರ್ಥ ಆಯ್ತು ತಾನೆ? ಅಡುಗೆ ಮಾಡಲ್ಲ ಗಂಡಿನ ಜೊತೆ ಹೇಳ್ದಷ್ಟು ಕೇಳು. ಗಂಡಿನ ಜೊತೆ ಅಲ್ಲೆಲ್ಲ ಹೇಳ್ತಾ ನಿಂತ್ಕೊಂಡ್ರೆ ಹಲ್ಲೋದ್ರೆ ಕೊಡ್ತೀನಿ ಆಗ. ಎಲ್ಲಿ ಯಾರು ಕಾಣ್ತಾ ಇಲ್ಲ? ಎಲ್ಲ ಒಳಗಡೆ ಇದ್ದಾರೆ. ಯಾಕಪ್ಪ ನೀನ್ ಅಕ್ಕನೇ ಬೇಕಾ? ನಾನ್ ಬೇಡ. ಅಲ್ಲ ಅಕ್ಕ, ನನ್ನ ತಂಗಿ ಗರ್ಭಿಣಿ ಸುದ್ದಿ ಕೇಳಿ ತುಂಬಾ ಖುಷಿ ಆಯ್ತಕ್ಕ. ಸರಿ ಸರಿ, ಒಂದ್ ನಿಮಿಷ ಇರು. ಆರ್ತಿ, ಏ ಆರ್ತಿ. ಇವಾಗ ಬಂದ್ಯಪ್ಪ? ಹೌದು ಮಾವ, ಇವಾಗ ಬಂದೆ. ಚೆನ್ನಾಗಿದ್ದೀನಾ? ಇಲ್ಲ ಚೆನ್ನಾಗಿದ್ದೀನಿ ಬಾವ. ಈಗ ಬಂದಿದ್ದೀರಾ? ಹೌದಮ್ಮ. ಚೆನ್ನಾಗಿರೋದು ನೀವು ಕೇಳಿಲ್ಲ, ಚೆನ್ನಾಗಿರ್ತೀವಿ. ಬಾವ, ನೀವು ನೀಡಿದ ಹಣ ಸಹಾಯದಿಂದ ಈ ಹುಡುಗರು ಮಡಿಕಂಡು ಚೆನ್ನಾಗಿ ವಿದ್ಯಾಭ್ಯಾಸ ನಡೀತದ ಮಾವ. ಏನು? ನನ್ನ ಮೈದನ ಹಣ ಕೊಟ್ಟಿದ್ದಾನ? 50,000 ಕೊಟ್ಟಿದ್ದಾರಕ್ಕ. ಮಹಾಸಾಗರ ಸಹಾಯ ಮಾಡಿದಾರ, ಆ ವಿಷಯ ಕೇಳಿ ಬಿಡು. ಹೌದೌದು ಪಾಪ. 50,000 ನಿನ್ಗೆ ಜುಜುಬಿ. ಏನ್ ಮಾಡ್ತೀಯ ಕುಬೇರನ್ ಮಗ ನೀನು. ತವ್ರು ಕೊಟ್ಟ ಹುಡುಗಿ ಲೆಕ್ಕ ಹಾಕ್ಬಾರ್ದಕ್ಕ. ತವ್ರು ತಣ್ಣಗಿರ್ಲಿ ಅಂತ ಹಾರಿಸ್ಬೇಕು. ಹೋಗ್ಲಿ ಬಿಡು. ಅವನೇ ಅದು, ಅವನನು ನನ್ ತಮ್ಮ ಅಲ್ವಾ? ಚೆನ್ನಾಗಿ ತಂಗಿ, ನೀ ಕುಡಿ ತುಂಬಿರೋ ಸುದ್ದಿ ಕೇಳಿ ತಳ ಮಾಡ್ತಾ ಇದ್ದೀನಿ. ಏನು ಹಾಟ್ ತಗೊಂಡ್ ಬಂದಿದ್ಯಾ? ಪರವಾಗಿದೆ, ಸ್ವೀಟ್ ಆಗಿದೆ. ಯಾವತ್ತಿದು? ಇಲ್ಲ ಅಕ್ಕ, ನನ್ನ ಫ್ರೆಂಡ್ ಯಾರಂಡಿರೋದೇನು? ಹಣ್ಣು ಚೆನ್ನಾಗಿದೆ. ಸರಿ, ಏ ತಗೋ. ತಂಗಿ, ನಾನು ಬಸ್ಸು ಟೈಮ್ ಆಗುತ್ತಮ್ಮ, ಬರ್ತೀನಿ. ಊಟ ಮಾಡ್ಕೊಂಡು ಹೋಗೋಣ? ಇಲ್ಲ ಅಮ್ಮ, ಇರೋದು ಒಂದೇ ಬಸ್ಸು, ಅದೇ ಗಾಡಿಗೆ ಹೋಗಮ್ಮ. ಪಾಪ. ಹೌದಪ್ಪ, ಬಸ್ ಬರೋದು ಇನ್ನೂ ಟೈಮ್ ಆಗುತ್ತೆ, ಊಟ ಮಾಡ್ಕೊಂಡು ಹೋಗ. ಅಯ್ಯೋ, ಏನ್ ಕೆಲಸ ಏನೋ ಇದೆಯೋ ಏನೋ, ನೀನ್ ಹೋಗಪ್ಪ. ತಂಗಿ ನೋಡಮ್ಮ, ನಿನ್ನ ಸೋತ ಮಗ ಮಾತು ನೋಡಕ್ಕಾಗಲ್ಲಮ್ಮ. ನೀನ್ ಯಾವಾಗಲೂ ಭೂಮಿ ತೂಕದ ಹೆಣ್ಣಾಗೆ ಬಾಳಮ್ಮ. ಬರ್ತೀನಮ್ಮ. ಸರಿ. ನನ್ ಮೈದನ್ ಏನಾಯ್ತು? ಈ ತರ ಚೆನ್ನಾಗಿದ ಶುರುವಾಗೋಯ್ತಾ? ನೀನ್ ಕಲಿದ್ರು ಮುಂಡೆ ಅದೇನಂತ ಬಸ್ ಆಗಿದೆ ಅಂತ ಹೇಳುದು. ನಿನ್ ತಾಯಿಗೆ ಶುರು. ಕರ್ಕೊಂಡು ಹೋದ ನನ್ನ ಮಗಳ ಇನ್ನೂ ಕರ್ಕೊಂಡು ಬರಲಿಲ್ಲ ನೋಡ್ರಿ. ಎಲ್ಲಿ ಹೋಗವನೆ, ಏನ್ ಮಾಡ್ತಾವನೆ ಗೊತ್ತಾಯ್ತಾ ಇಲ್ಲ ನೋಡ್ರಿ. ಅಲ್ಲ ಕಣ್ರಿ, ಬಿಸಿ ಇರಕ್ತಾರ ಹುಡುಗ, ಪಾಲಕ್ಕೊಂದ್ ಕಡ್ಸು ಸಿಕ್ಕುತ್ತೆ ಚಾನ್ಸು ಅಂತ ಹಗ್ಗ ಬಿಚ್ಚಿ ಹೂ ಅನ್ನೋದೇ ತಡ. ಆ ಕೂತಲಪ್ಪ ನನ್ನ ತಾಳ್ಮೆ ಟೋಪಿನ. ಅಯ್ಯೋ ಮಗಳೇ, ಎಲ್ಲ ಐತಿಯ? ಏನೋ ತಲೆಗಳ ತಳ್ಳಾಳಿ, ಕಾಗೆ ಕಣ್ಣಿನ ಕಾಕೈ ಮಾವ. ಏನಾದ್ರು ನಿನ್ ಸುಳಿದನ ಸತ್ತೋಯ್ತೋ ಇಲ್ಲ ಯಾರಿಗಾರು ಕಡ ಗಿಡ ಹಿಡ್ಕೊಂಡು ತಗೊಳಕೋಗ್ಬಿಟ್ಟಿದ್ಯೋ? ಕಡ ಹಿಡ್ಕೊಂಡು ವಂಶ ಎಲ್ಲ ನಮ್ದು. ನಮ್ಮ ಮನೆ ಕಡ್ಸು ಹಗ್ಗ ಒಳ್ಳೆ ಸುಳಿ ಅಂತ ಹೇಳಿ ಹಗ್ಗ ಬಿಚ್ಚಿ ಹೂ ಅನ್ನೋದೇ ತರ ನೋಡು. ಹನುಮಂತ ಹೊಡ್ಕೊಂಡು ಹೊಂಟೋಗ್ಬಿಟ್ಟಲ್ಲ. ಇದೇನ್ ಮಾವ ಕಡ್ಸು ಅಂತೀಯ? ಅಲ್ಲ ಮಾವ, ಆ ಹನುಮಂತನಿಗೆ ಬಟ್ಟೆ ಹೊರೋಕೆ ಕತ್ತೆ ಇದೆ, ಸೈಕಲ್
ಅನುಕೂಲ ಅಂತ. ಲೋ 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 ನನ್ ತಲೆ ತಿನ್ಬಿಡಕಂದ್ಲ. ಮನೆಗೆ ಹೋಗಿ ಏನ್ ಬೇಕಾದ್ರೆ ಉಪ್ಪಿಟ್ಟು ಮಾಡ್ಕೊ ತಿನ್ನು ಹೋಗಿ. ಅಯ್ಯ ಮಾವ ಸುಮ್ನಿರು ಮಾವ, ನೀನ್ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊತಾ ಇದೀಯ ಖರ್ಚು ಬೇರೆ ತೀರ್ಸೋಗದೆ ಅಂತ. ನಾ ಸುಮ್ನೆ ಇರ್ಕದ. ಲೋ ಲೋ ಹನುಮಂತ, ನೀರಿನ ಟ್ಯಾಂಕಿ ನೀರು ತುಂಬಿಟ್ಟು ಹೋಗಿ ನಲ್ಲಿಗಳು ಬಿಡೋಲ್ಲ. ನಿನ್ನೆ ಹೋದ ನನ್ನ ಮಗಳು ಇನ್ನೂ ಬರಿಲ್ಲ ಅಂತ ನನಗೆ ಬೇರೆ ಇದ ಭಯ ಆಯ್ತಾ ಕೂತದೆ. ಅಕ್ಕಳ ಬೇರೆ ತುಪ್ಪ ಸುರಿ ಬಂದಿದೆಯಲ್ಲ. ಓಹೋ ಏನ್ ಮಾವ ಎಂತ ಖರ್ಚನ ಹೊಡ್ಕೊಂಡೋಗ್ಬಿಟ್ಟವನೆ, ಇನ್ನು ಎಗ್ಲು ಬೇರೆ ಮಾಡ್ಲಿಲ್ಲ. ಮಾವ ತಲೆ ಕೆಡ್ಸ್ಕೊಬೇಡ, ಆ ಹನುಮಂತ ಎಲ್ಲೇ ಉತ್ಕೊಂಡಿರ್ಲಿ ಅವನ್ಗೆ ಇಡ ಹೊಡೆದು ನಿನ್ನ ಮಗಳನ್ನ ತಂದು ನಿಮ್ ಬಟ್ಟಿದ ಕಟ್ಟಾಕ್ಬಿಟ್ಟು ನಿನ್ನ ಕಡ್ಸ್ಗೆ ನಾನ್ ನೀರು ಕುಡಿಸ್ತಿಲ್ಲ. ನನ್ನ ಹೆಸರು ಅಂದಾನಿನೇ ಅಲ್ಲ ಮಾವ, ಅಂದಾನಿನೇ ಅಲ್ಲ. ಮಾಡಪ್ಪ ಹೇಳ್ತೀರಿ ಸಾಕು. ಮಾವ ಏನಂದಾರೆ? ನಾನು ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನೇನು ಮಾಡ್ಕೊಡುದಿಲ್ಲ ಮಾವ. ಅದೇನು ಬೇಕು ಕೇಳ. ಬೆಳ್ತೂರು ಓರಿ ದೇವಪ್ಪನ ಓರಿ ಬೇಕೆ, ಇಲ್ಲ ಕ್ವಾಣ ಮರಿಗೋಡ ಕ್ವಾಣ ಬೇಕೆ, ಇಲ್ಲ ಬಸವನ ಟಗರು ಬೇಕೇನು? ಉಗುರಿ ಮಕ್ಕೆ ಆ ಬೇಕುಗಳನ್ನ ಸಾಕಾಗೋದ್ಗೆ ನಾ ತಗೊಂಡಿರೋ ಸಂಬಳ ಎಲ್ಲ ಖಾಲಿ ಆಗೋಯ್ತದೆ ಮಾವ. ನನ್ಗವೆಲ್ಲ ಬೇಡ. ನನಗೆ ನಾನು ಈ ಊರಲ್ಲಿ ಒಂದು ಹೆಣ್ಣು ನೋಡಿನಿ, ಆ ಹೆಣ್ಣನ್ನ ಮದುವೆ ಮಾಡಿಸ್ಕೊಟ್ಬಿಡು ಸಾಕು ನನಗೆ. ಹೌದಾ ಅಂದಾನೆ? ಅದ್ಯಾರಪ್ಪ ಈ ಊರಲ್ಲಿ ಯಾರು ಕಾಣ್ತಾ ಇರುವಂತ ಹುಡುಗಿ? ನೋಡು ಅಂದಾನೆ. ನೀನು ಹೂ ಅಂತಂದ್ರೆ ಅದ್ಯಾರು ತೋರ್ಸು, ನಾಳೆನೆ ನಿಂತು ಮದುವೆ ಮಾಡಿಸ್ತೀನಿ. ಇಲ್ಲ ಅಂದ್ರೆ ಹುಡುಗಿ ಒಪ್ಪಲಿಲ್ಲ ಅಂದ್ರೆ ಕಾರ್ ತಗೊಂಬಂದು ಎತ್ತಾಕೊಂಡ ಬಿಡು. ಅಪ್ಪ ನೀನಿಷ್ಟು ಧೈರ್ಯ ಕೊಟ್ಟ ಮೇಲೆ ಎತ್ತಾಕೊಂಡು ಹೋಗೋದೇ. ಮಾವ ನೀನೇ ತಲೆ ಕೆಡ್ಸ್ಕೊಬೇಡ. ಹುಡುಗಿ ನಾನು ನಾಳೆ ನೋಡಿದೀನಿ ಅಂತ ಹೇಳಿದ್ನಲ್ಲ, ಆ ಹುಡುಗಿ ತೋರಿಸ್ತೀನಿ, ಮದುವೆ ಮಾಡಿಸ್ಬಿಡು. ಮಾಡಿಸ್ತೀನಿ. ಎಲ್ಲ ಎತ್ತು ದಳ್ಳಾಳಿ ಕಾಸ. ಬುದ್ಧಿಯ ನಿನ್ ಬುದ್ಧಿಯ ತೋರಿಸ್ಬಿಟ್ಟಲ್ಲ ನಿನ್ ದಳ್ಳಾಳಿ ಬುದ್ಧಿಯ. ತಗೋ ಇಟ್ಕೋ, ಆ ಹುಡುಗಿ ತೋರಿಸ್ತೀನಿ, ಮದುವೆ ಮಾಡಿಸ್ಬಿಡು. ಆಯ್ತಪ್ಪ, ಅದ್ಯಾರು ತೋರಯ್ಯ ಹುಡುಗಿನ? ಏ ಬಿಡ್ಲಾ ಏನಪ್ಪ? ಹೇಳೇ ಬಿಡ್ಲಾ ಏನು? ಮಾವ ಅವಳು ಬೇರೆ ಯಾರು ಅಲ್ಲ, ದನಗಳ ದಳ್ಳಾಳಿ, ಕಾಗೆ ಕಣ್ಣಿನ ಕಾಕಣ್ಣಿನ ಮಗಳು ಕಾಮಿನಿ. ಇದೇನಪ್ಪ ಕಾಮಿನಿ ಅಂದ ತಕ್ಷಣ ಎದೆ ಬಡ್ಕೊಂಡು ನಿಂತ್ಕೋಬಿಟ್ಟ. ನೋಡು ಬಾರಿ ಬಲ್ಲೋದು. ಮಾವ ಸತ್ತೋಗ್ಬಿಟ್ಟ. ಕಣ್ಣೆಲ್ಲ ಕಲ್ಲು ಗುಂಡಾಗ ನಿಂತೀನಿ, ಸತ್ತೋದನ್ ಬಾಯಿ ಬರ್ತಿಲ್ಲ. ನನ್ನ ಮಗಳು ಕಾಲೇಜ್ ಓದ್ತಾವಳೆ, ನೀನು ನಲ್ಲಿ ನೀರು ಬಿಡೋನು. ನನ್ನ ಮುಂದೆನೆ ನಿಂತ್ಕೊಂಡು ನನ್ನ ಮಗಳ ಇನ್ನಿಂದ ಗುದ್ದಾಗಿ ನೋಡ್ತೀರಲ್ಲ. ಏ ಮಾವ ನನ್ನನ್ನೇನ್ ಅನ್ಕೋಬಿಟ್ಟಿದ್ಯಾ? ರಾಜ್ಯ ಸರ್ಕಾರಿ ನೌಕರದಲ್ಲಿರೋ ನಾನು. ಇದ್ರು ಲಕ್ಷ, ಸತ್ರು ಲಕ್ಷ.
ನಾನೇನಾದ್ರೂ ಮದುವೆ ಆಗ್ಬೇಕು ಅಂತ ನಿಂತ್ಕೊಂಡು ನನ್ನ ಸ್ವಾನರ ಹಿಡ್ಕಂದ್ರೆ ಬೆಳಿಗ್ಗೆ ಎಲ್ಲ ಲೈನು ನಿಂತ್ಕೊಂಡ್ಬಿಡ್ತಾರೆ ಮದುವೆ ಆಗೋಕೆ. ಅದೇ ನಿಂತಿರ್ತಾರೆ ನೋಡ್ತೀನಿ. ಮಾವ ನಿನ್ ಮಗಳು ಕೊಟ್ರೆಷ್ಟು ಕೊಡದರೆಷ್ಟು? ನಿನ್ ಮಗಳನು ಬೇಡ ಏನು ಬೇಡ, ನನಗೆ ಗೊತ್ತು ಹೆಂಗ್ ಮದುವೆ ಮಾಡ್ಕೊ ಬರ್ಬೇಕು ಅಂತ ಗೊತ್ತಿನ.